ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಟ್ರೆಂಡಿಂಗಲ್ಲಿ ಇರುವಂಥ ಒಂದು ಬೇಬಿ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಇವತ್ತು ನೋಡಿ ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಸೀರೆಗೆ ಹಾಕೋಬೋದು. ಡಬಲ್ ಕಲರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಚೇಂಜಸ್ ಅನ್ನೋದು ಮಾಡಿದ್ದೀನಿ. ಇಷ್ಟ ಆಗಿದ್ರೆ ಈ ರೀತಿ ಕೂಡ ಒಂದ್ಸತಿ ಟ್ರೈ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಬಿಡಿ. ಫಸ್ಟ್ ನೋಡಿ, ದಾರ ಬಂದು ನಾನಿಲ್ಲಿ 2 ಕಲರು ದಾರಗಳನ್ನು ನಾನು ಈ ರೀತಿ ಸೂಜಿಗೆ ಪೋಣಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ತೊಗೊಂಡಿರೋಂಥದ್ದು 6 ಎಳೆ ದಾರನ ಪೋಣಿಸ್ಕೊಂಡಿದ್ದೀನಿ. ಅದು ಡಬಲ್ ಮಾಡಿದಾಗ 12 ಎಳೆ ದಾರ ಆಗಿದೆ. ನಿಮಗೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಕೌಂಟಲ್ಲಿ ಥ್ರೆಡ್ಸನ್ನು ನೀವು ತೊಗೋಬೋದು. ಸೊ ಡಬಲ್ ಆಗಿದೆ. ಇದು ನಮ್ಮ ಬಟ್ಟೆಯಿಂದ ಮತ್ತೆ ನಾವು ರೌಂಡಾಗಿ ಎಳ್ಕೊಂಡಾಗ 12 ಎಳೆ 20 ಎಳೆ ದಾರ ಆಗುತ್ತೆ. ಆರಾಮಾಗಿ ಕುಚ್ಚು ತಿಕ್ಕಾಗಿ ಬರುತ್ತೆ. ಏನೋ ಏನು ಚಿಕ್ಕದಾಗಿನೂ ಬರಲ್ಲ. ಸೊ ಬೇಬಿ ಕುಚ್ಚಲ್ವಾ, ಚಿಕ್ಕದಾಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವತ್ತು 2 ಕಲರಲ್ಲಿ ಆ ಒಂದು ಡಿಸೈನು ಯಾವ ರೀತಿ ಕಾಣಿಸುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನೇನು ಮಾರ್ಕಿಂಗ್ ಏನು ಮಾಡ್ತಾ ಇಲ್ಲ. ನಿಮಗೆ ಮಾರ್ಕ್ ಮಾಡ್ಕೊಳ್ಳೋಂಗಿದ್ರೆ ಎಷ್ಟು ಇಂಚಿಗೆ ಬೇಕೋ ನೋಡ್ಕೊಂಡ್ಬಿಟ್ಟು ಆ 1 ಬೆರಳು ದೂರ ಅಥವಾ 2 ಬೆರಳು ದೂರ ನೋಡಿಕೊಂಡು ವರ್ಕ್ ಅನ್ನೋದು ಮಾಡ್ಕೊಳ್ಳಿ. ಫಸ್ಟ್ ನೋಡಿ, ಈ ರೀತಿ ಬಟ್ಟೆನ ಸೀರೆ ಪಲ್ಲುನೇ ಅಂದ್ಕೊಳ್ಳಿ. ನಾನು ಬಂದು ನೋಡಿ ಸೂಜಿನ ಈ ರೀತಿ ಲೆಂತಿಗೆ ಇಟ್ಕೊಳ್ತಾ ಇದ್ದೀನಿ. ಸೊ ಎಷ್ಟು ಲೆಂತಿಗೆ ಅಂತಂದರೆ, ಸೊ ಈ ಬೆರಳು ಎಷ್ಟು ಉದ್ದ ಇದೆಯೋ ಸೊ ಅಷ್ಟೊಂದು ಉದ್ದಕ್ಕೆ ನಾನು ಮಾಡ್ಕೊತಾ ಇದ್ದೀನಿ. ಅಂದರೆ ಚುಚ್ಕೊತೀನಿ. ಬಟ್ಟೆಗೆ ಈ ರೀತಿ ನೀಡಲ್ನ ಹಾಕ್ತೀನಿ. ಸೊ ಇಷ್ಟು ಗ್ಯಾಪಿಗೆ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ದರೆ ಮಾರ್ಕ್ ಮಾಡಿಕೊಂಡು ಮೇಲೆ ಒಂದು ಪಾಯಿಂಟ್ ಮಾರ್ಕನ್ನು ಮಾಡಿಕೊಂಡು ಆಮೇಲೆ ಚುಕ್ಕಿಗಳನ್ನ 6 ಚುಕ್ಕಿಗಳನ್ನ ಈ ಕಡೆ 6 ಆ ಕಡೆ 6 ಚುಕ್ಕಿಗಳನ್ನ ಇಟ್ಕೊಂಡು ಆ ಒಂದು ಚುಕ್ಕಿ ಹೋಲ್ ಸಹಾಯದಿಂದ ನೀವು ಈ ಒಂದು ಬೇಬಿ ಕುಚ್ಚನ್ನು ಹಾಕೋಬೋದು. ಫಸ್ಟ್ ನೋಡಿ, ಇಷ್ಟು ಲೆಂತಿಗೆ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಲೆಂತ್ ಬೇಕು, ಬಿಗ್ ಸೈಜಲ್ಲಿ ಬೇಕಂದರೆ ದೊಡ್ಡದಾಗಿ ಕೂಡ ನೀವು ಈ ಒಂದು ಕುಚ್ಚನ್ನು ಹಾಕೋಬೋದು. ಸೊ ಫಸ್ಟು ಈ ರೀತಿ ನೀಡಲ್ ಹಾಕಿಬಿಟ್ಟು ನೋಡಿ ದಾರನ ಎಳ್ಕೊತಾ ಇದ್ದೀನಿ. ಸೊ ಲೆಂತ್ ಕೂಡ ಅಷ್ಟೇ, ಕೆಳಗಡೆ ನೋಡ್ಕೊಳ್ಳಿ ಎಷ್ಟು ಲೆಂತಿಗೆ ನೀವು ದಾರ ಕಟ್ ಮಾಡ್ಕೊತೀರ ಅಂತ. ಅಷ್ಟು ಲೆಂತ್ ಇದ್ದರೆ ಸಾಕು, ಜಾಸ್ತಿ ಲೆಂತ್ ಕೂಡ ಬೇಕಾಗಿಲ್ಲ. ಇದಕ್ಕೆ ಯಾವುದೇ ಒಂದು ಏನು ಸಹಾಯ ಕೂಡ ಬೇಕಾಗಿಲ್ಲ. ಆರಾಮಾಗಿ ಕೈಯಲ್ಲೇ ನೀವು ಮಾಡ್ಕೋಬೋದು. ಸೊ ಈ ರೀತಿ ಒಂದು ಸತಿ ಈ ರೀತಿ ದಾರನ ತೆಗೆದುಬಿಟ್ಟು, ಸೊ ನೆಕ್ಸ್ಟ್ ನೋಡಿ ಮತ್ತೆ ಬ್ಯಾಕ್ ಸೈಡಲ್ಲಿ ಇದ್ರ ಪಕ್ಕಕ್ಕೇ ತೊಗೊತೀನಿ ನಾನು ದೂರ. ಅದ್ರ ಪಕ್ಕದಲ್ಲೇ ಈ ರೀತಿ ಚುಚ್ಕೋಬೇಕು. ಮತ್ತು ಸೊ ಇಷ್ಟು ಬೆರಳದಿಲ್ಲ, ಇಷ್ಟು ಬೆರಳಿಗೆ ಈ ಒಂದು ದಾರ ಅನ್ನೋದು ನಾನು ತೊಗೊಂಡಿದ್ದೀನಿ. ನೀವು ಏನಾದರೂ ಕಾರ್ಡ್ ಇಟ್ಕೊಳ್ಳೋಂಗಿದ್ರು ಕೂಡ ಇಟ್ಕೋಬೋದು. ಸೊ ಈ ರೀತಿ ಇಟ್ಕೊಂಡ್ಬಿಟ್ಟು ಮತ್ತೆ ನಾನು ದಾರನ ಕೈಯಿಂದ ತೆಗೆದುಬಿಟ್ಟು ಮತ್ತೆ ನೆಕ್ಸ್ಟು ಪಕ್ಕಕ್ಕೆ ಅಂದರೆ ಇಲ್ಲೇನಿದೆಯಲ್ಲ, ಸೊ ಮೇಲ್ಗಡೆಯಿಂದ ಸ್ವಲ್ಪ ಈ ರೀತಿ ಚುಚ್ಕೊಳ್ಳಿ, ಹೋಲ್ ಆಗುತ್ತೆ. ಆಮೇಲೆ ಬ್ಯಾಕ್ ಸೈಡಿಂದ ಅದೇ ಒಂದು ಹೋಲ್ಗೆ ನೀಡಲ್ನ ಹಾಕಿಬಿಟ್ರೆ ದಾರ ಅನ್ನೋದು ನೀಟಾಗಿ ನಿಮಗೆ ಬರುತ್ತೆ. ಅಂದರೆ ಮೆಜರ್ಮೆಂಟು ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಬ್ಯಾಕ್ ಸೈಡಲ್ಲಿ ನಮಗೆ ಚುಚ್ಕೊಳ್ಳೋಕ್ಕೆ ಆ ಕಡೆ ಮಿಸ್ ಆದರೂ ಕೂಡ ಸೊ ಮೇಲೆ ಆಲ್ರೆಡಿ ನಾವು ಹೋಲ್ ಹಾಕಿರ್ತೀವಲ್ವ, ಆ ಹೋಲ್ಗೆ ತಕ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ. ನೋಡ್ಕೊಳ್ಳಿ, 1 2 3 ಆಯಿತು. ಇದು 4ನೇದು. ಸೊ ಮೇಲೆ ಚುಚ್ಕೊತೀನಿ. ಆಮೇಲೆ ಹೋಲ್ ಹಾಕಿದ ಮೇಲೆ ಮತ್ತೆ ಕೆಳಗಡೆಯಿಂದ ಇದರೊಳಗಡೆ ನೀಡಲ್ಲ ಹಾಕ್ಕೊಂಬರ್ತೀನಿ. ನೀವು ನೋಡ್ತಾ ಇದ್ದ ಪಕ್ಕಕ್ಕೆ ಬರುತ್ತೆ. ಸೊ ಮತ್ತೆ ಈ ರೀತಿಯಾಗಿ ಇಟ್ಕೋಬೇಕು. ಮತ್ತು ಇದು ನೋಡಿ ಕೆಳಗಡೆ ಇದ್ರ ಪಕ್ಕಕ್ಕೇ ಮತ್ತೆ ಒಂದು ಹೋಲ್ ಹಾಕ್ತೀನಿ. ಮತ್ತೆ ನೀಡಲ್ನ ತೆಗೆದುಬಿಟ್ಟು ಮತ್ತೆ ಬ್ಯಾಕ್ ಸೈಡಿಂದ ಥ್ರೆಡನ್ನು ಎಳ್ಕೊಂಬರ್ತೀನಿ. ನೋಡೋದಕ್ಕೆ ಎಷ್ಟು ಈಸಿ ಇದೆಯೋ ಅಷ್ಟೇ ಸ್ವಲ್ಪ ಕೆಲಸ ಇದೆ. ಇದ್ರದ್ದು ಹಾಕ್ಕೊಳ್ಳೋಕ್ಕೆ ತುಂಬ ಈಸಿ ಅಂತ ಏನೂ ಕೆಲಸ ಇಲ್ಲ. ಕ್ರೋಶಕ್ಕೆ ಡಿಸೈನ್ ಹಾಕೋಕ್ಕಿಂತ ಇದು ಸ್ವಲ್ಪ ಬೆಟ್ರು. ಬಟ್ ಏನಪ್ಪ ಅಂತಂದರೆ ಟೈಮ್ ಹಿಡಿಯೋದೆ ಥ್ರೆಡ್ಸನ್ನು ಇಟ್ಟಿಟ್ಟು ಸ್ವಲ್ಪ ದಾರನ ಪೋಣಿಸ್ಕೋಬೇಕಲ್ವ. ಸೊ ಅದಕ್ಕೆ ಟೈಮ್ ಆಗುತ್ತೆ. ಈ ಡಿಸೈನು ಅಷ್ಟೇ ಅಂತ ಹೆವಿ ವರ್ಕ್ ಇಲ್ಲ. ಬಟ್ ಟೈಮ್ ಮಾತ್ರ, ನೀವು ಇಷ್ಟು ದಾರ ಇದೆ, ಜಾಸ್ತಿ ಲೆಂತಿಯಾಗಿ ನೀವು ಸೂಜಿ ಮೇಲೆ ದಾರ ತೊಗೊಂಡಿದ್ದೀರ ಅಂತ ಇಟ್ಕೊಂಬಿಡಿ. ಅದು ಹಾಕ್ಬೇಕಾದಾಗ ಅಡ್ಡಡ್ಡಿ ಬಂದು ಗಂಟಾಗುವಂಥದ್ದು ಕೆಲಸ ಬಂದು ಡಿಸ್ಟರ್ಬ್ ಆಗುತ್ತೆ. ಹಂಗಾಗಿ ಜಾಸ್ತಿ ಲೆಂತಿ ಕೂಡ ದಾರ ತೊಗೊಳಂಗಿಲ್ಲ. ನೀವು ಸ್ವಲ್ಪನೇ ತೊಗೋಬೇಕಾಗತ್ತೆ. ಏನಿಲ್ಲಪ್ಪ ಅಂದರೆ ಒಂದು ಮೊಳ ಅಷ್ಟು ಜಾಸ್ತಿ ತೊಗೋಬೇಕು. ಆ ಒಂದು ಮೊಳದೊಂದು ಜಾಸ್ತಿ ತೊಗೊಂಡ್ರೆ ನೋಡಿ, ಒಂದು ಸೈಡಿಗೆ ಮಾತ್ರ ನನಗೆ ಆ ಒಂದು ಎಷ್ಟು ಲೆಂತ್ ತೊಗೊಂಡಿದ್ದೀನೋ ಆ ಲೆಂತಿಗೆ ಹಾಫ್ ಕಲರಲ್ಲಿ ಈ ರೀತಿ ಪೋಣಿಸಿದ್ದೀನಿ. ಇದು ಹಾಫ್ ಕಲರಲ್ಲಿ ಆಯಿತು. ಈಗ 2ನೇ ಕಲರ್ ಬಂದು ನೋಡಿ, ಅದೇ ನಾನು ಹಾಗೆ ಬಿಟ್ಟಿದ್ದೀನಿ, ಕಟ್ಟೇನು ಮಾಡೋಕ್ಕೆ ಹೋಗಿಲ್ಲ. ಈ ರೀತಿ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಹಾಫ್ ಭಾಗ ಈ ಕಲರಲ್ಲಿ ಥ್ರೆಡ್ ಅನ್ನೋದು ಕಂಪ್ಲೀಟ್ ಆಗಿ ನಾನು ಪೋಣಿಸ್ಕೊಂಡಿದ್ದೀನಿ. ಈಗ ಈ ಸೈಡಲ್ಲಿ ನೋಡಿ, ಈ ಕಡೆ ಏನು ಮೆಜರ್ಮೆಂಟಿಗೆ ಪೋಣಿಸ್ಕೊಂಡಿದ್ದೀವೋ ಅದೇ ರೀತಿಯಾಗಿ ಈ ಕಡೆ ಕೂಡ ಒಂದು ಹೋಲ್ನ ಹಾಕ್ತೀನಿ. ಸೊ ಹೋಲ್ ಹಾಕ್ಬಿಟ್ಟು ಮತ್ತೆ ಬ್ಯಾಕ್ ಸೈಡಿಂದ ಅದೇ ಒಂದು ಹೋಲ್ಗೆ ನೀಡಲ್ನ ಹಾಕಿಬಿಟ್ಟು
ದಾರನ ತಗೋಬೇಕು. ಸೊ ಲೆಂತು ನೋಡ್ಕೊಳ್ಳಿ, ಯಾವ ಲೆಂತಿಗೆ ಬೇಕೋ ಆ ಲೆಂತಿಗೆ ನೀಡಲ್ನ ಹಾಕಿಬಿಟ್ಟು ದಾರನ ತಗೊಳ್ಳೋಣ. ಈ ಕಡೆ ಕೂಡ ದಾರನ ಎಳ್ಕೊಂಡ್ಮೇಲೆ ಮತ್ತೆ ಈ ಕಡೆ ಏನು ಮೆಜರ್ಮೆಂಟ್ ಇದೆಯೋ ಆ ಪಾಯಿಂಟಿಗೆ ಮತ್ತೆ ಒಂದು ಸತಿ ಸೂಜಿನ ಹಾಕಿ ಈ ರೀತಿ ಹೋಲ್ನ ಹಾಕಿಬಿಟ್ಟು ಮತ್ತೆ ಬ್ಯಾಕ್ ಸೈಡಿಂದ ತುಂಬ ನಮಗೆ ಸರ್ವಿಸ್ ಇದೆ ಅನ್ನೋರು, ಪ್ರಾಕ್ಟೀಸ್ ಇದೆ ಅನ್ನೋರು ಈ ರೀತಿ ಹೋಲ್ ಹಾಕೋಂಥ ಅವಶ್ಯಕತೆ ಏನಿಲ್ಲ, ಹಾಗೆ ಫಾಸ್ಟಲ್ಲಿ ಹಾಕ್ಕೊಂಡು ಹೋಗ್ಬೋದು. ಬಟ್ ಹೊಸಬ್ರಾಗಿದ್ದರೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಇದಕ್ಕೆ ಟೈಮ್ ಆಗುತ್ತೆ ಅನ್ನೋಂಗಿದ್ರೆ ಈ ಒಂದು ಸಹಾಯನ ನೀವು ಮಾಡ್ಕೋಬೋದು. ಜಸ್ಟ್ ಈ ರೀತಿ ಹೋಲ್ನ ಹಾಕ್ಕೊಂಡ್ಬಿಟ್ಟು ಬ್ಯಾಕ್ ಸೈಡಿಂದ ಮತ್ತೆ ನೀಡಲ್ನ ತೆಗೆದುಬಿಟ್ಟು ದಾರನ ತೊಗೊಂಬರಬೇಕು. ಮತ್ತು ನೋಡಿ ಕೆಳಗಡೆಗೆ ಈಗ ಮತ್ತೆ ಒಂದು ಪಾಯಿಂಟ್ ತೊಗೊತಾ ಇದ್ದೀನಿ. ಸೊ ಈ ರೀತಿಯಾಗಿ ದಾರನ ನೀವು ಕಂಪ್ಲೀಟಾಗಿ ಪೋಣಿಸ್ಕೊಂಡ್ಮೇಲೆ ನೀಟಾಗಿ ನೀವು ಯಾವ ಪ್ಲೇಸಿಗೆ ದಾರ ಇದೆಯಲ್ಲ ಅಂತ ಫಸ್ಟ್ ನೋಡ್ಕೊಳ್ಳಿ. ನೋಡ್ಕೊಂಬಿಟ್ಟು ಗಂಟಾಕಕ್ಕೆ ಮುಂಚೆ ಎಲ್ಲ ಲೈನು ಕೂಡ ಈ ರೀತಿ ಸೂಜಿಯಿಂದ ದಾರನ ನೀಟಾಗಿ ಲೈನ್ ಪ್ರಕಾರ ಮಾಡ್ಕೊಂಬಿಡಿ. ಈ ರೀತಿ ಮಾಡ್ಕೊಂಡಾಗ ಈ ಲೈನ್ಸ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಈ ರೀತಿ ಮಾಡ್ಕೊಂಡ್ಮೇಲೆ ಈಗ ಜರಿ ಥ್ರೆಡ್ಡಿಂದ ಇದನ್ನು ಕಟ್ಕೋಬೇಕು. ಸೊ ಮಿಡ್ಲಲ್ಲಿ ಈ ರೀತಿ ಜರಿ ಥ್ರೆಡ್ ನೀಡನ್ನು ಹಾಕಿತ್ತು ದಾರನ ಫಸ್ಟ್ ಈ ರೀತಿ ಎಳ್ಕೊತೀನಿ. ಸೊ ನಾನು ಯಾವ ಕ್ರೋಶದಲ್ಲಿ ಕಟ್ತೀನೋ ಆ ಥರ ಕಟ್ಟಕ್ಕೆ ಬರಲ್ಲ, ಇದಕ್ಕೆ ಅಂತ ಈ ರೀತಿ ದಾರನ ಮಾಡ್ಕೊಳ್ಳೇಬೇಕು. ಸೊ ಈ ಥರ ಮಾಡಿಕೊಂಡು ನೋಡಿ ಒಂದು 2ರಿಂದ 3 ರೌಂಡ್ ಸುತ್ತಕೊಂಡು ಇದನ್ನು ನಾಟ್ ಹಾಕ್ಕೋಬೇಕು ಅನಿಸುತ್ತೆ. ಸೊ ಈ ಥರ ಜರಿ ಥ್ರೆಡ್ಡಿಂದ ನಾಟ್ ಹಾಕಿ ಮತ್ತೆ ಇನ್ನೊಂದು ಸತಿ ನಾಟ್ನ ಹಾಕ್ಕೊತೀನಿ. ಅದು ನಿಮಗೆ ಟೈಟ್ ಆಗಿದೆ ಅಂತ ಗೊತ್ತಾಗೋವರೆಗೂ ಒಂದು 2-3 ನಾಟ್ ಹಾಕ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಆಮೇಲೆ ಬ್ಯಾಕ್ ಸೈಡಿಂದ ಮೇಲೆಯಿಂದ ಬ್ಯಾಕ್ ಸೈಡಿಗೆ ನೀಡಲ್ನ ಹಾಕಿಬಿಟ್ಟು ಜರಿ ಥ್ರೆಡ್ಡನ್ನು ಈ ರೀತಿ ಟೈಟಾಗಿ ಎಳ್ಕೊಂಡು ಇಲ್ಲಿ ಬೇಕಿದ್ರೆ ಎಕ್ಸ್ಟ್ರಾ ಒಂದು ಫ್ಲವರ್ ಬೀಡ್ಸ್ ಅಥವಾ ಯಾವುದಾದ್ರೂ ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡಿಕೊಂಡು ಕೂಡ ಕಟ್ಕೊಂಡ್ಬಿಟ್ರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಅನ್ನೋದು ಕೊಡುತ್ತೆ. ನೋಡಿ ಈ ರೀತಿಯಾಗಿ ಬರುತ್ತೆ. ಸೊ ನಿಮಗೆ ಯಾವ ಲೆಂತಿಗೆ ಬೇಕೋ ಕುಚ್ಚು ಆ ಲೆಂತಿಗೆ ಕಟ್ ಮಾಡ್ಕೊಳ್ಳಿ. ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ಮಾಲ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ. ಇದಕ್ಕಿಂತ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ನೀವು ಆದಷ್ಟು ಸೀರೆಗೆ ಹಾಕ್ಕೊಳ್ಳೋಂಗಿದ್ರೆ ಉಲ್ಟಾ ಕಡೆ ಹಾಕ್ಕೊಂಡು ಆಮೇಲೆ ಸೀದಾ ಕಡೆ ಟರ್ನ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನೋಡಿ ಇದು ರಿವರ್ಸಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಬ್ಯಾಕ್ ಸೈಡಲ್ಲಿ ಯಾವ ರೀತಿ ಬಂದಿದೆ ಅಂತ. ಇದು ರೆಗ್ಯುಲರಾಗಿ ನೀವು ನೋಡಿರುವಂಥ ಡಿಸೈನು ಈ ಥರ ಬರುತ್ತೆ ಕಂಪ್ಲೀಟಾಗಿ ನೀವು ಸೀರೆಗೆ ಹಾಕಿದಾಗ. ಸೊ ಮೆಜರ್ಮೆಂಟ್ ಹೇಳಿದ್ನಲ್ಲ, ನಿಮಗೆ ಎಷ್ಟು ಗ್ಯಾಪ್ ಬೇಕೋ ನೋಡ್ಕೊಂಬಿಟ್ಟು ಟ್ರೈ ಮಾಡಿ. ಆದಷ್ಟು ಸ್ವಲ್ಪ ಹತ್ತಿರ ಇದ್ರೇ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ, ದೂರ ಇದ್ದರೆ ಅಷ್ಟು ಚೆನ್ನಾಗಿ ಬರಲ್ಲ. ಯಾವುದೇ ಒಂದು ಬೀಡ್ಸ್ ಇಲ್ಲದೇ ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಥ್ರೆಡ್ಡಿಂದನೇ ಈ ಒಂದು ಡಿಸೈನ್ ಅನ್ನೋದು ಚೆನ್ನಾಗಿದೆ. ಹಂಗಾಗಿ ಸೊ ಟೈಮ್ ಪ್ರಕಾರ ಹೇಳೋದಾದರೆ ಸ್ವಲ್ಪ ದಾರ ಮಾಡ್ಕೊಳ್ಳೋದ್ರಲ್ಲೇ ಟೈಮ್ ಹಿಡಿಯುತ್ತೆ. ಸ್ವಲ್ಪ ನಿಮಗೆ ಆ ಥರ ಪ್ಲೇನಾಗಿ ಇಷ್ಟ ಆಗಿಲ್ಲ ಅಂತಂದಮೇಲೆ ಮೇಲೆ ನೋಡಿ ಈ ರೀತಿ ನೀವು ಬೀಡ್ಸನ್ನು ಹಾಕ್ಬೋದು. ಸೊ ನಾನು ಬಟ್ಟು ಗಮ್ ಹಾಕಿ ಒಂದು ಬೀಡ್ಸ್ ಅನ್ನೋದು ಅಂಟಿಸಿದ್ದೀನಿ. ಇದು ಕುಂದನ್ ಬೀಡ್ಸು ಮುತ್ತಿನ ಸಿಗುತ್ತಲ್ವ, ಆಫ್ ಮುತ್ತು ಬೀಡ್ಸನ್ನು ಈ ರೀತಿಯಾಗಿ ಇದು ಏನು ಶೇಪ್ ಇದೆಯೋ ಆ ಶೇಪ್ ಬರೋ ಹಾಗೆ ಈ ಒಂದು ಬೀಡ್ಸ್ ಅನ್ನೋದು ನಾನು ಹಾಕಿದ್ದೀನಿ. ಸೊ ಲುಕ್ ವೈಸ್ ನೋಡ್ಬೋದು ನೀವು ಈ ರೀತಿ ಬಂದಿದೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಪ್ಲೇನ್ ಆಗಿರುವಂಥ ಆಚು ಕೂಡ ಈ ಥರ ಬರುತ್ತೆ. ಈ ರೀತಿ ಕೂಡ ನೀವು ಮಾಡ್ಕೋಬೋದು. ಗಮ್ ಹಾಕಿ ಪೇಸ್ಟ್ ಮಾಡಿದ್ದೀನಿ ಅಷ್ಟೇ, ಇದನ್ನೇನು ಟಿಚ್ ಹಾಕೋದೇನು ಬೇಕಿಲ್ಲ. ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸೊ ಕಂಪ್ಲೀಟಾಗಿ ಲುಕ್ ಬಂದು ಈ ಥರ ಇದೆ. ಇದಕ್ಕೆ ಪ್ರೈಸ್ ಬಂದು 450ಇಂದ 500ವರೆಗೂ ನೀವು ಚಾರ್ಜಸ್ನ ಮಾಡ್ಕೋಬೋದು ಆರಾಮಾಗೆ. ಸೊ ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬ್ಯಾಕ್ ಸೈಡಲ್ಲಿ ತೋರಿಸ್ತೀನಿ ಅಂದ್ಕೊಂಡೆ. ನೋಡಿ ಬ್ಯಾಕ್ ಸೈಡಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಬ್ಯಾಕ್ ಸೈಡೇ ತುಂಬ ನೀಟಾಗಿ ಬರುತ್ತೆ. ಸೊ ಫ್ರಂಟಿಗಿಂತ ಬ್ಯಾಕ್ಸ್ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ. ಹಂಗಾಗಿ ನೀವು ಸೀರೆಗೆ ಹಾಕೋಂಗಿದ್ರೆ ಸೊ ಉಲ್ಟಾ ಕಡೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೀದಾ ಮಾಡಿದಾಗ ನೀಟ್ ಫಿನಿಶಿಂಗ್ ಅನ್ನೋದು ಡಿಸೈನು ಬರುತ್ತೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.